10ನೇ ತರಗತಿ ಸಮಾಜ ವಿಜ್ಞಾನದ 6ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಭಾರತವು ಡ್ಯಾಶ್ ಖಂಡದಲ್ಲಿದೆ, ಏಷ್ಯಾ ಖಂಡದಲ್ಲಿದೆ. ಭಾರತದ ಭಿಲಾಯ್ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಯಾವ ದೇಶ ಸಹಕರಿಸಿತು? ರಷ್ಯಾ ದೇಶ ಸಹಕರಿಸಿತು. 2015ರಿಂದ 23ರವರೆಗಿನ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳು, ಕೆಲವು ಉತ್ತರಗಳು. ಭಾರತ ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿದೆ. ಜೂನ್ 15ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪಂಚಶೀಲ ಮತ್ತು ಹಿಂದಿ ಚೀನಿ ಭಾಯಿ ಭಾಯಿ. ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು. ಜುಲೈ 2021ರಲ್ಲಿ ಕೇಳಿದ್ದಾರೆ. ಬೊಕಾರೋ, ಭಿಲಾಯ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಭಾರತ ಮತ್ತು ಪಾಕಿಸ್ತಾನಗಳು ನಿರಂತರ ಘರ್ಷಣೆಯಿಂದಿರಲು ಕಾರಣವೇನು? ಜೂನ್ 19ರಲ್ಲಿ ಪಾಕಿಸ್ತಾನವು ಭಾರತದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಲು ವಿಫಲವಾಗಿದೆ ಏಕೆ? 2019 ಜೂನ್. ಜಮ್ಮು ಕಾಶ್ಮೀರ ಸಮಸ್ಯೆ ಮತ್ತು ಭಯೋತ್ಪಾದನೆ ಕಾರಣದಿಂದ ಭಾರತ ಮತ್ತು ಪಾಕಿಸ್ತಾನ ಸದಾ ಘರ್ಷಣೆ ಇರುತ್ತವೆ. 1962ರಲ್ಲಿ ಭಾರತ ಆಕ್ರಮಣ ಮಾಡಿದ ರಾಷ್ಟ್ರ ಯಾವುದು? ಇದು ಚೀನಾ ದೇಶ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ? ಜೂನ್ 16ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹದಗೆಟ್ಟಿದೆ, ಸ್ಪಷ್ಟೀಕರಿಸಿ. 2018ರಲ್ಲಿ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ್ಯ ಹದಗೆಡದ ಕಾರಣವೇನು? ವಿವರಿಸಿ. ಜೂನ್ 17ರಲ್ಲಿ ಕೇಳಿದ್ದಾರೆ. ಭಾರತ ಮತ್ತು ಚೀನಾ ಸಂಬಂಧವು ನಿರೀಕ್ಷಿತ ಫಲವನ್ನು ನೀಡುವಲ್ಲಿ ವಿಫಲವಾಗಿದೆ, ಸಮರ್ಥಿಸಿ. ಜೂನ್ 2018ರಲ್ಲಿ ಕೇಳಿದ್ದಾರೆ. ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಪರಸ್ಪರ ಸಂಬಂಧವು ಸೌಹಾರ್ದಯುತವಾಗಿದೆ, ಸ್ಪಷ್ಟೀಕರಿಸಿ. ಏಪ್ರಿಲ್ 2017ರಲ್ಲಿ ಕೇಳಿದ್ದಾರೆ. ಭಾರತ ಮತ್ತು ರಷ್ಯಾ ಸಂಬಂಧವನ್ನು ವಿವರಿಸಿ. 2015, 2015 ಜೂನ್, 2022 ಜೂನ್. ಈ ಪ್ರಶ್ನೆ ಬಹಳಷ್ಟು ಮೇಲಿಂದ ಮೇಲೆ ಕೇಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ತಾವು ಜ್ಞಾಪಕ ಇಟ್ಕೊಂಡು ಅಭ್ಯಾಸ ಮಾಡ್ಕೋಬೇಕು. ಭಾರತ ರಷ್ಯಾ ದೇಶ ಉತ್ತಮ ಬಾಂಧವ್ಯ ಹೊಂದಿವೆ, ವಿವರಿಸಿ. ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ್ಯ ಹದಗೆಟ್ಟಿದೆ ಏಕೆ? ಏಪ್ರಿಲ್ 23ರಲ್ಲಿ ಕೇಳಿದ್ದಾರೆ. ಈಗ ಅಧ್ಯಾಯ 8 ಸಮಾಜಶಾಸ್ತ್ರ. ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ. ಈ ಸಾಮಾಜಿಕ ಸ್ತರ ವಿನ್ಯಾಸದಿಂದ 2015ರಿಂದ 2023ರವರೆಗೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ನಾವೀಗ ನೋಡೋಣ. ಮಾನವ ಕುಲ ತಾನೊಂದೇ ಒಲಂ. ಈ ವಾಕ್ಯವನ್ನು ವ್ಯಕ್ತಪಡಿಸಿದವರು ನೋಡ್ರಿ, ಏಪ್ರಿಲ್ 2015, 2017, ಏಪ್ರಿಲ್ 2023ರಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಆದಿಕವಿ ಪಂಪ. ಸಂವಿಧಾನದ ಡ್ಯಾಶ್ ವಿಧಿಯು ಅಸ್ಪೃಶ್ಯತಾ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧ ಎಂದಿದೆ. ಜೂನ್ 2015, ಸೆಪ್ಟೆಂಬರ್ 21ರಲ್ಲಿ ಕೇಳಿದ್ದಾರೆ. 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಸೆಪ್ಟೆಂಬರ್ 21ರಲ್ಲಿ ಕೇಳಿದ್ದಾರೆ. 1955. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ 2016 ಜೂನ್ನಲ್ಲಿ ಕೇಳಿದ್ದಾರೆ. ಅಸ್ಪೃಶ್ಯತೆ ತಡೆಗೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳಾವವು? ಏಪ್ರಿಲ್ 2015ರಲ್ಲಿ ಕೇಳಿದ್ದಾರೆ. ಅಸ್ಪೃಶ್ಯತಾ ನಿವಾರಣೆಗೆ ತೆಗೆದುಕೊಂಡಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವವು? ಜೂನ್ 15, ಏಪ್ರಿಲ್ 17, 18, 19, 20, 22. ತುಂಬ ಚೆನ್ನಾಗಿ ಪ್ರಶ್ನೆ ಅಭ್ಯಾಸ ಮಾಡ್ಕೊಳ್ಳಿ. ಈ ಸರಿ 25ಕ್ಕೆ ಬರ್ಬೋದು. ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆಯ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಕಾರಣ ಕೊಡಿ. ಏಪ್ರಿಲ್ 18ರಲ್ಲಿ ಕೇಳಿದ್ದಾರೆ. ಏಕೆಂದರೆ ರಾಜಕೀಯ ಕ್ಷೇತ್ರ ಮತ್ತು ಆಡಳಿತದಲ್ಲಿ ಅವಕಾಶ ದೊರೆತಿರೋದ್ರಿಂದ ಪರಿಶಿಷ್ಟ ಜಾತಿಯ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ಸಂವಿಧಾನದ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ವಾಗ್ದಾನ ಮಾಡಿದೆ. ಜನರ ಘನತೆ, ಗೌರವ, ಸಮಾನತೆ ಎತ್ತಿ ಹಿಡಿಯುವ ಅವಕಾಶ ಕೊಟ್ಟಿದೆ. ಶೈಕ್ಷಣಿಕ ಮೀಸಲಾತಿ ಕಲ್ಪಿಸಿದೆ. ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಿದೆ. ಸಾಮಾಜಿಕ ಸ್ತರವಿನ್ಯಾಸವು
ಎಲ್ಲ ದೇಶಗಳಲ್ಲಿ ಒಂದೇ ಥರನಾಗಲಿ ಏಕೆ? ಏಪ್ರಿಲ್ 23, ಜೂನ್ 23. ಏಕೆಂದರೆ ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ, ಮೇಲು ಕೀಳು, ಶ್ರೀಮಂತರು ಬಡವರು, ಕರಿಯರು ಬಿಳಿಯರು ಇತ್ಯಾದಿ ಕಾರಣಗಳಿಂದ ಎಲ್ಲ ದೇಶಗಳಲ್ಲಿ ಒಂದೇ ಥರನಾಗಿಲ್ಲ. ಪೂರ್ವಗ್ರಹ ಎಂದರೇನು? ಏಪ್ರಿಲ್ 2023 ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯೇ ಏನು ಹೇಳಿದ್ದರು? ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದ್ದಾರೆ. ಜೂನ್ 2023 ಈ ಪ್ರಶ್ನೆ ಕೇಳಿದ್ದಾರೆ. ಈಗ ಅಧ್ಯಾಯ 9ಕ್ಕೆ ಬರೋಣ. ದುಡಿಮೆ ಮತ್ತು ಆರ್ಥಿಕ ಜೀವನ 2015ರಿಂದ 2023ವರೆಗೆ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಿದ್ದೀನಿ. ದುಡಿಮೆಯಲ್ಲಿನ ಭೇದ ಭಾವ ತೊಡೆದು ಹಾಕಲು ಭಾರತ ಸರ್ಕಾರವು 1976ರಲ್ಲಿ ಜಾರಿಗೆ ತಂದಿರುವ ಕಾಯ್ದೆ ಜೂನ್ 2017 ಕೇಳಿದ್ದಾರೆ. ಸಮಾನ ವೇತನ ಕಾಯ್ದೆ. ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು? ಏಪ್ರಿಲ್ 16ರಲ್ಲಿ, ಜೂನ್ 18ರಲ್ಲಿ ಪ್ರಶ್ನೆ 2 ಸಾರಿ ಬಂದಿದೆ. ದುಡಿಮೆಯಲ್ಲಿನ ಭೇದ ಭಾವ ತೊಡೆದು ಹಾಕಲು ಸಮಾನ ವೇತನ ಕಾಯ್ದೆ ಜಾರಿಗೆ ತರಲಾಯಿತು. ಅಸಂಘಟಿತ ವಲಯದ ಒಂದು ಲಕ್ಷಣ ಜೂನ್ 19ರಲ್ಲಿ ಕೇಳಿದ್ದಾರೆ. ವಲಸೆ. ಸಂಭಾವನೆ ರಹಿತ ದುಡಿಮೆಗೆ ಒಂದು ಉತ್ತಮ ಉದಾಹರಣೆ ಜೂನ್ 19ರಲ್ಲಿ ಕೇಳಿದ್ದಾರೆ. ಗೃಹಿಣಿ. ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದುದು ಏಕೆ? ಸೆಪ್ಟೆಂಬರ್ 2021ರಲ್ಲಿ ಕೇಳಿದ್ದಾರೆ. ಶ್ರಮ ವಿಭಜನೆ ವಿಶೇಷ ಪರಿಣಿತಿಗೆ ಕಾರಣವಾಗುವುದು, ಜನರ ಆರ್ಥಿಕ ಲಾಭ ಪಡೆಯಲು ಸಹಕಾರಿಯಾಗುವುದು, ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಗೆ ಕಾರಣವಾಗಿದೆ, ಕೈಗಾರಿಕೋದ್ಯಮಗಳು ಹೆಚ್ಚು ಬೆಳವಣಿಗೆಗೆ ಹೊಂದಿವೆ, ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತರಿಸಿವೆ, ನಿರುದ್ಯೋಗ ನಿವಾರಣೆಗೆ ಪರಿಹಾರ ಕ್ರಮಗಳನ್ನು ತಿಳಿಸಿ. ಏಪ್ರಿಲ್ 2016, ಏಪ್ರಿಲ್ 17, ಜೂನ್ 17, ಏಪ್ರಿಲ್ 18. ಅದು ಈ ಪರೀಕ್ಷೆಗೆ ಭಾಳ ಪ್ರಮುಖವಾದಂಥ ಪ್ರಶ್ನೆ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಏಪ್ರಿಲ್ 15, ಜೂನ್ 15, ಜೂನ್ 20ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸಂಘಟಿತ ದುಡಿಮೆ ವಲಯದ ಲಕ್ಷಣಗಳನ್ನು ತಿಳಿಸಿ. ಏಪ್ರಿಲ್ 19ರಲ್ಲಿ ಕೇಳಿದ್ದಾರೆ. ಕಾನೂನು ನಿಯಂತ್ರಣಕ್ಕೆ ಲಕ್ಷಣಗಳನ್ನು ತಿಳಿಸಿ. ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ, ವಿಶೇಷ ತರಬೇತಿ ಹೊಂದಿರುತ್ತಾರೆ, ಉದ್ಯೋಗದ ಭದ್ರತೆ ಇರುತ್ತದೆ, ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ, ವೈದ್ಯಕೀಯ ಸೌಲಭ್ಯವಿರುತ್ತದೆ, ಉದಾಹರಣೆ ಸರ್ಕಾರಿ ಇಲಾಖೆಗಳು, ಕೈಗಾರಿಕೆ ಇತ್ಯಾದಿ. ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಜೂನ್ 15, ಜೂನ್ 19, ಏಪ್ರಿಲ್ 22, ಜೂನ್ 22. ಈಗ ಮುಂದಿನ ಸಂಚಿಕೆ 7ನೇದು ನೋಡುವ. ತಾವುಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಮಂದಟ್ಟು ಮಾಡ್ಕೊಳ್ಳಿ. ನೀವು ನೋಡಿ, ನಿಮ್ಮ ನೆರೆಹೊರೆಯ ಮಕ್ಕಳಿಗೆ ತೋರಿಸಿ, ಅವರು ಕೂಡ ಚೆನ್ನಾಗಿ ಓದಲಿ, ತುಂಬ ಜ್ಞಾನವಂತರಾಗಲಿ. ಧನ್ಯವಾದಗಳು.